ನೋಡಿ ಸರ್, ರೆಗ್ಯುಲೇಟರ್ನ ಸಹ ತೆಗ್ದಿದ್ದೀನಿ. ನಿಮ್ಮ ಎದುರುಗಡೆ ಫೈರ್ ಕೂಡ ಮಾಡ್ತೀನಿ ಸರ್. ಏನಾಗಲ್ಲ, ಹೆದರ್ಕೋಬಿಡಿ. ಎಲ್ಲ ಆಟೋಮೆಟಿಕ್ಲಿ ತನ್ನಿಂತಾನೆ ಬಂದಾಗುತ್ತೆ ಸರ್. ಇದು ಗುಜರಾತ್ ಅಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಜೀವ ಉಳಿಸ್ಕೊಂಡ್ ಬಂದಿರುವಂತ ಎಮ್ಮೆಗಳು. ನಮಸ್ತೆ. ಸುತ್ತೂರು ಈ ಜಾತ್ರೆನಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ನಾವು ಈ ಕೃಷಿ ಮೇಳನೆ ತುಂಬಾ ಸ್ಪೆಷಲ್ ಆಗಿ ನೋಡುವಂಥದ್ದು. ಸೊ ಸುತ್ತೂರು ಜಾತ್ರೆ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿನೇ ಕೂಡ ತುಂಬಾ ವಿಶೇಷವಾದಂತದ್ದು. ನೈಸರ್ಗಿಕ ಕೃಷಿಗೆ ಒತ್ತು ನೀಡುವ ಉದ್ದೇಶದಿಂದ ದೇಸಿ ತಳಿಗಳ ಹಸುಗಳನ್ನ ನಾವು ಹೆಚ್ಚಾಗಿ ಈ ಒಂದು ಪ್ರದರ್ಶನದಲ್ಲಿ ಇಟ್ಟಿದೀವಿ. ಅದರಲ್ಲೂ ಕಾಂಕ್ರೇಜ್ ಆಗಿರ್ಬೋದು, ಹಲವಾರು ಗೋಶಾಲೆಗಳಿಂದ ಕಾಂಕ್ರೇಜ್ ಹಸು ಬಂದಿದೆ, ಪುಂಗ್ನೂರ್ ಬಂದಿದೆ, ಮಲ್ನಾಡ್ ಗಿಡ್ಡ ಹಸು ಬಂದಿದೆ, ಆಂಗೋಲ್ ಬಂದಿದೆ. ಹಲವಾರು ರೈತರು ಹಳ್ಳಿಕಾರ್ ತಳಿಗಳನ್ನ ಕೂಡ ಸಾಕಷ್ಟು ಇಟ್ಟಿದ್ದಾರೆ. ವರ್ಷದಲ್ಲಿ ಮಾತ್ರ 20 ರೂಪಾಯಿ ಅಷ್ಟೇ ಅವ್ರಿಗೆ ಆಕ್ಸಿಡೆಂಟ್ ಬೆನಿಫಿಟ್ ಇದೆ. 2 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಅವಕಾಶ ಇದೆ. ವರ್ಷಕ್ಕೆ 20 ರೂಪಾಯಿ ಕಟ್ಕೊಂಡು ಹೋದ್ರೆ ಏನಾದ್ರು ಮಿಸ್ ಆಗಿ ಆಕ್ಸಿಡೆಂಟಲ್ ಡೆತ್ ಆದ್ರೆ 2 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಅವಕಾಶ ಇದೆ. ಮಶ್ರೂಮ್ ಬಿರಿಯಾನಿ 50 ರೂಪಾಯಿ, ಮಶ್ರೂಮ್ ಕಬಾಬ್ 50 ರೂಪಾಯಿ. ಇಲ್ಲಿ ಸಾಕಷ್ಟು ಸ್ಟಾಲ್ಸ್ ಇದೆ, ಮೋರ್ ದೆನ್ 100+ ಸ್ಟಾಲ್ಸ್ ಇದೆ. ನಾನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಸ್ಟಾಲ್ಸ್ ಅಂತ ನನ್ಗೆ ಯಾವ್ದು ಅನ್ಸುತ್ತೆ ಅಥವಾ ನನಗೆ ಯಾವ್ದು ವಿಶೇಷವಾಗಿ ಕಾಣಿಸುತ್ತೆ ಅದನ್ನ ಇದರಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇರೋದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ. ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ದಿನಾಂಕ 15ನೇ ತಾರೀಕು ಸ್ಟಾರ್ಟ್ ಆಗಿ 20ನೇ ತಾರೀಕು ಎಂಡ್ ಆಗ್ತಾ ಇದೆ. ಬನ್ನಿ ಹೇಗ್ ನಡೀತಾ ಇದೆ ನೋಡೋಣ. ವೆಲ್ಕಮ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಹೆಸರು ಶಿವ ಅಂತ. ನಾನು ಇಲ್ಲೇ ಲೋಕಲ್ ಉತ್ತನಹಳ್ಳಿಯವನು ಸರ್. ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ. ಸೊ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಇಂಡಿಯನ್ ಭಾರತ್ HP ಯಾವುದೇ ಸಿಲಿಂಡರ್ ಇದ್ರೂ ಎಲ್ಲದಕ್ಕೂ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ರೆಗ್ಯುಲೇಟರ್ ಹಾಕೊಳ್ಳೋ ತರ ನಾವು ಇದನ್ನ ರೆಗ್ಯುಲೇಟರ್ ತರ ಹಾಕೊಳ್ಳೋದು. ಸೊ ಅದ್ರ ಮೇಲೆ ನಾರ್ಮಲ್ ರೆಗ್ಯುಲೇಟರ್ ನಾವು ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದು. ಸೊ ಇದು ಆನ್ ಇದೆ, ಇದು ಆನ್ ಇದೆ. ಸೊ ನೆಕ್ಸ್ಟ್ ಬಂದು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ ಮಾಡ್ತಾ ಇದೀನಿ, ಬರ್ತಾ ಇಲ್ಲ ಗ್ಯಾಸ್. ಏನಕ್ಕೆ ನಾವು ನಾರ್ಮಲ್ ಆನ್ ಮಾಡಿದ ತಕ್ಷಣ ನಮ್ಗೆ ಗ್ಯಾಸ್ ಪಾಸ್ ಆಗುತ್ತೆ. ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಆಕ್ಟಿವ್ ಮೋಡ್ ಇದೆ. ಇದನ್ನ 2 ಸಲ ಪುಷ್ ಮಾಡಿದ್ರೆ ಆಕ್ಟಿವ್ ಆಗುತ್ತೆ ನಿಮ್ಗೆ. ಸೊ ಇವಾಗ ಆನ್ ಮಾಡಿದ್ರೆ ನಿಮ್ಗೆ ಸಿಲಿಂಡರ್ ಬರ್ತಾ ಇದೆ, ರೆಗ್ಯುಲರ್ ಒಲೆ ಉರಿತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಈಗ ಕೆಲವೊಂದ್ ಕಡೆ ಪೈಪ್ ಲೀಕೇಜ್ ಇತ್ತು, ಪೈಪ್ ಡ್ಯಾಮೇಜ್ ಇತ್ತು ಅಂದ್ರೆ ಸಿಡಿಯೋದು, ಸ್ಫೋಟಗೊಳ್ಳೋದು, ಪ್ರಾಣಾಪಾಯ ಸಂಭವಿಸೋದನ್ನೆಲ್ಲ ನಾವು ನೋಡಿರ್ತೀವಿ, ಕೇಳಿರ್ತೀವಲ್ಲ. ಸೊ ನೋಡಿ ಈಗೆಲ್ಲ ರನ್ನಿಂಗ್ ಇದೆ, ಆನ್ ಇದೆ. ನಿಮ್ ಎದುರುಗಡೆ ಪೈಪ್ ಅನ್ನ ತೆಗಿತಾ ಇದ್ದೀನಿ ನಾನು. ನೋಡಿ ನಿಮ್ ಎದುರುಗಡೆ ಪೈಪ್ ಅನ್ನ ತೆಗೆದೆ, ಅದ್ರ ಮುಂದೆ ನಾನು ಫೈರ್ ಕೂಡ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಗ್ಯಾಸ್ ಲೀಕ್ ಆಗೋದಿಲ್ಲ, ಆಟೋಮೆಟಿಕ್ಲಿ ತನ್ನಂತಾನೆ ಬಂದಾಗುತ್ತೆ ಸರ್. ಗ್ಯಾಸ್ ಆನ್ ಆಗಿದೆ, ಗ್ಯಾಸ್ ಆನ್ ಆಗಿದೆ, ಆದ್ರೂ ಕೂಡ ಇಲ್ಲಿ ಗ್ಯಾಸ್ ಬರ್ತಾ ಇಲ್ಲ ಸರ್. ಇದು ಎಷ್ಟರ ಮಟ್ಟಿಗೆ ಸೇಫ್ಟಿ ಅಂದ್ರೆ ನೀವು ನಂಬೋದಕ್ಕೂ ಸಾಧ್ಯ ಇಲ್ಲ ಸರ್. ನೋಡಿ ಸರ್, ನೋಡಿ ಈಗ ರನ್ನಿಂಗ್ ಇದೆ ಸರ್. ರನ್ನಿಂಗ್ ಇದ್ದಾಗ ಯಾವುದೇ ಕಾರಣಕ್ಕೂ ರೆಗ್ಯುಲೇಟರ್ ನ ತೆಗಿಯೋದಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ ಅಲ್ಲ. ನೋಡಿ ನಿಮ್ ಎದುರುಗಡೆನೆ ತೆಗಿತಾ ಇದ್ದೀನಿ. ನೋಡಿ ಸರ್, ರೆಗ್ಯುಲೇಟರ್ ನ ಸಹ ತೆಗ್ದಿದ್ದೀನಿ. ನಿಮ್ ಎದುರುಗಡೆ ಫೈರ್ ಕೂಡ ಮಾಡ್ತೀನಿ ಸರ್ ನಾನು. ಏನಾಗಲ್ಲ, ಹೆದರ್ಕೋಬಿಡಿ. ಎಲ್ಲ ಆಟೋಮೆಟಿಕ್ಲಿ ತನ್ನಿಂತಾನೆ ಬಂದಾಗುತ್ತೆ ಸರ್. ಇದು ಸರ್, ಇದು ಕಂಪ್ಲೀಟ್ ಬ್ರಾಸಲ್ ಮಾಡಿದೆ ಸರ್. ಆಮೇಲೆ ಜೊತೆಗೆ ಏನಪ್ಪಾ ಇದ್ರಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಇದರಲ್ಲಿ ಸಿಲಿಂಡರ್ ಎಷ್ಟಿದೆ, ಎಷ್ಟು ಖಾಲಿಯಾಗಿದೆ ಅನ್ನೋದನ್ನ ಸಹ ತೋರಿಸುತ್ತೆ ಸರ್. ಇದ್ರಲ್ಲಿ ನಿಮ್ಗೆ ಪೆಟ್ರೋಲ್ ಇಂಡಿಕೇಶನ್ ಮಾಡುತ್ತಾರೆ ಗಾಡಿನಲ್ಲಿ, ಅದೇ ರೀತಿ ನಿಮ್ಗೆ ಇಂಡಿಕೇಶನ್ ಆಗುತ್ತೆ. ಸೊ ಇದರ ಮೂಲ ಬೆಲೆ ಬಂದು 4500 ರೂಪಾಯಿ ಇದೆ ಸರ್. ಇಲ್ಲಿ ಮೇಳ ಅನ್ಕೊಂಡು ನಾವು 1700 ರೂಪಾಯಿ ಕೊಡ್ತಾ ಇದೀವಿ ಸರ್. ಇದು 3 ವರ್ಷ ವಾರಂಟಿ, 30 ವರ್ಷ ಲೈಫ್. ಜೊತೆಗೆ ಕಂಪ್ನಿ ಕಡೆಯಿಂದನೇ ನಿಮ್ಗೆ ಅಪ್ ಟು ನೋಡಿ ಸರ್, ಅಪ್ ಟು 15 crore ವರೆಗೂ ಇನ್ಸೂರೆನ್ಸ್ ಇರುತ್ತೆ ಕಂಪ್ನಿ ಕಡೆಯಿಂದನೇ. ಇನ್ ಕೇಸ್ ಏನಾದ್ರು ಆಯ್ತು ಅಂದ್ರೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಂದು ಮೊಬೈಲ್ ನಂಬರ್ ಇರುತ್ತೆ. ಈ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮಾಡಿ ಪಿನ್ ಕೋಡ್ ಸಮೇತ ಅಡ್ರೆಸ್ ಕಳ್ಸಿಕೊಟ್ರೆ ಫ್ರೀ ಡೆಲಿವರಿ ಇರುತ್ತೆ. ಮೊಬೈಲ್ ನಂಬರ್ ಬಂದು 7353455835 7353455835. ಥ್ಯಾಂಕ್ ಯು ಸರ್. ದೇಸಿ ತಳಿ ಜಾನುವಾರುಗಳ ಪ್ರದರ್ಶನ ಇದೆ ಇಲ್ಲಿ. ಬನ್ನಿ ನೋಡೋಣ ಯಾವ್ಯಾವ ತಳಿ ಇಟ್ಟಿದ್ದಾರೆ ಈ ಸರಿ ಅಂತ. ಯಾವ ಊರಿನ ಬಂದಿದ್ದೀರಾ ಸರ್? ಸರ್, ಬೆಂಗಳೂರಲ್ಲಿ ಬೇಗೂರು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಶ್ರೀಕೃಷ್ಣ ಗೋಶಾಲ ಬಂದು 2012ರಲ್ಲಿ ಪ್ರಾರಂಭ ಮಾಡಿದ್ದು. ಮೊದಲಿಗೆ 2 ಹಸು ಮನೆಗೆ ಅಂತ ಹಾಲು ಕುಡಿಯೋಣ ಅಂತಂದಿದ್ದು. ಇವತ್ತು ಪ್ರಸ್ತುತ 500 ಹಸು ಹತ್ರ ರೀಚ್ ಆಗಿದ್ದೀವಿ. ಭಾರತೀಯ ದೇಸಿ ತಳಿಗಳು 30 ದೇಸಿ ತಳಿಗಳಿದೆ ನಮ್ಮಲ್ಲಿ. ಪ್ರಸ್ತುತ ಕಾಂಕ್ರೇಜ್ ತಂದಿದೀವಿ, ಪುಂಗ್ನೂರ್ ತಂದಿದೀವಿ, ಜಾಫ್ರಾಬಾದಿನಲ್ಲಿ ಪಂಚಕಲ್ಯಾಣಿ ತಂದಿದೀವಿ. ಪಂಚಕಲ್ಯಾಣಿ? ಹೌದು. 4 ಕಾಲು ಬಾಲ ಹಣೆ ಎಲ್ಲ ವೈಟ್ ಇರೋದ್ರಿಂದ ಪಂಚಕಲ್ಯಾಣಿ ಅಂತ. ಬಹಳ ಸ್ಪೆಷಲ್. ಇದು ಒಂದೇ ಎಮ್ಮೆ 1 ಟನ್ ಇದೆ. ಇದು ನಮ್ಮ ಜಾಫ್ರಾಬಾದಿ ಕೋಣ. ಪಕ್ಕದಲ್ಲಿ ಡಾಂಗಿ ಇದೆ, ಅದ್ರ ಪಕ್ಕದಲ್ಲಿ ಗಿರ್ ಇದೆ, ಅದ್ರ ಪಕ್ಕದಲ್ಲಿ ಒಂಗೋಲ್ ಇದೆ ಸರ್. ಇದ್ರ ವಿಶೇಷತೆ ಏನು ಸರ್ ಜಾಫ್ರಾಬಾದಿ? ಸರ್, ಜಾಫ್ರಾಬಾದಿ ಬಂದು ಮೂಲ ತಳಿ ಗುಜರಾತ್ ಮತ್ತೆ ನಮ್ಮ ಸೌತ್ ಆಫ್ರಿಕಾನಲ್ಲಿ ಸಿಗತ್ತೆ. ಈ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇದು ಗುಜರಾತ್ ಅಲ್ಲಿ ಸಿಂಹಗಳ ವಿರುದ್ಧ ಹೋರಾಟ ಮಾಡಿ ಜೀವ ಉಳಿಸ್ಕೊಂಡ್ ಬಂದಿರುವಂತ ಎಮ್ಮೆಗಳಿವು. ಕಾಡಲ್ಲಿ ನೀವು ನೋಡ್ಬೋದು, ಗುಜರಾತ್ ಅಲ್ಲಿ ಸಿಂಹಗಳು ವಿಪರೀತ ಇರ್ತವೆ. ನೋಡಿ, ಆ ಸಿಂಹಗಳ ವಿರುದ್ಧ ಓಡಾಡ್ಲಿಕ್ಕೆ ದೇವರು ಅದಕ್ಕೆ ಮಡ್ಗಾಡ್ ತರ ಕೊಂಬುಗಳು ಕೊಟ್ಟಿದ್ದಾರೆ. 2 ಕತ್ತಿಗೆ ಪ್ರೊಟೆಕ್ಷನ್. ಕೊಂಬು ನೋಡ್ಬೋದು 1.5 ಅಡಿ ಸುತ್ತಾಳ್ತಾ ಇರುತ್ತೆ, ಅಷ್ಟೊಂದು ಬಲಿಷ್ಠವಾಗಿರುತ್ತೆ. ಯಾಕಂದ್ರೆ ಸಿಂಹ ಬಂದ್ರೆ ಕತ್ತಿಗೆ ಬಾಯಿ ಹಾಕೋದು ಸಾಮಾನ್ಯವಾಗಿ 199%.
ಆ ರೀತಿ ಕತ್ತಗಿರೋದ್ರಿಂದ ಅದು ಬಾಯಿ ಇಡ್ಲಿಕ್ಕೆ ಆಗಲ್ಲ. ಅದರಿಂದ ಒಂದು ತಳಿ ಸಂತತಿನ ಉಳ್ಕೊಂಡ್ ಬಂದಿದೆ. ಏನಿದ್ರು ಹಿಂದ್ಗಡೆಯಿಂದ ಬೆನ್ನ ಮೇಲೆ ಹಾರ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಉಳಿಸ್ಕೊಬಹುದು. ಮತ್ತೆ ಇದು ವಿಶೇಷ ಏನಪ್ಪ ಅಂದ್ರೆ ಗುಜರಾತ್ ಅಲ್ಲಿ ಬೇಸಿಗೆಗಾಲ 48 ಡಿಗ್ರಿ ಉಷ್ಣಾಂಶ ಇರುತ್ತೆ. ಆ ಒಂದು ಉಷ್ಣಾಂಶಕ್ಕೂ ಹೊಂದ್ಕೊಂಡಿದೆ. ಮತ್ತೆ ಚಳಿಗಾಲದಲ್ಲಿ 15ರಿಂದ 20 ಡಿಗ್ರಿ ಚಳಿ ಇರುತ್ತೆ. ಅಂತ ಒಂದು ಹವಾಮಾನಕ್ಕೂ ಹೊಂದ್ಕೊಳುತ್ತೆ. ಮಳೆಗಾಲದಲ್ಲಿ ವಿಪರೀತ ಮಳೆ ಗುಜರಾತ್ ಅಲ್ಲಿ. ಅದರಿಂದ ಯಾವೇ ಪರಿಸರದಲ್ಲಿ ಒಂದು ಎಮ್ಮೆ ಸಾಕ್ಲಿಕ್ಕೆ ರೈತರಿಗೆ ಹೈನುಗಾರಿಕೆ ಮಾಡ್ಲಿಕ್ಕೆ ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವಂತ ಸ್ಪೆಷಲ್ ಎಮ್ಮೆ ಸರ್ ಇದು. ಇಂಥ ಒಂದು ಎಮ್ಮೆ ಇಡೀ ವರ್ಲ್ಡ್ಗೆ ಫೇಮಸ್ ಜಾಫ್ರಾಬಾದಿ ಎಮ್ಮೆ. ಯಾಕಂದ್ರೆ 1 ವರ್ಷಕ್ಕನ ಅಧಿಕವಾಗಿ ಹಾಲು ಕೊಡುತ್ತೆ. ಫ್ಯಾಟ್ ಅಲ್ಲೂ ಅಷ್ಟೇ 7ರಿಂದ 8-8.5 ತನಕ ಫ್ಯಾಟ್ ಬರುತ್ತೆ. ಅಂತ ಒಂದು ವಿಶೇಷವಾದ ಜಾಫ್ರಾಬಾದಿ ತಳಿ ಸರ್ ಇದು. ನಾವು ಹೊಸಕೋಟೆ ಅಂತ ಇಲ್ಲೇ ಪಕ್ಕದ ಗ್ರಾಮ, ನಂಜನಗೂಡು ತಾಲೂಕು. ಅಲ್ಲಿಂದ ರ್ಯಾಬಿಟ್ ಹಾಕಿದೀವಿ ಸರ್ ನಾವು. ಸರ್ ಇದು ಒಂದು ಗೇಜು 10 ಮೊಲ ಬರ್ತವೆ. ಒಂದು ಗೇಜ್ ಅಂತಂದ್ರೆ 10 ಮೊಲಲ್ಲಿ ಇಲ್ಲಿ ಡ್ರಿಪ್ ಎಲ್ಲ ಇರ್ತದೆ ಅದು ಕುಡಿಯಕ. ಇಲ್ಲಿ ತಂದಿಲ್ಲ, ಇದು ಡೆಮೋಗ್ ಇಟ್ಕೊಂಡಿರೋದು ಇದು. ಅಲ್ಲಿ ನಾವು ಮನೇಲಿ ಇರೋದು, ಅಲ್ಲಿ ಎಲ್ಲಕ್ಕೂ ಡ್ರಿಪ್ ಇರ್ತದೆ, ಅಲ್ಲೇ ನೀರು ಕುಡಿತಾವ ಅವು. ಮೇವ್ ಹಾಕ್ತಿವಿ. ಈಗ ಒಂದೊಂದು ಇದ್ರಲ್ಲಿ ಇರ್ತಾವ ಸರ್. ಇಲ್ಲಿ ಒಂದು ಕಂಪಾರ್ಟ್ಮೆಂಟ್ ಅಂತ 10 ಇದೆ. ಇಲ್ಲಿ 10 ಮೊಲ, 2 ಗಂಡು ಮೊಲ, ಹೆಣ್ಣು 8 ಮೊಲ ಇರ್ತಾವ ಸರ್ ಇದರಲ್ಲಿ. ಹೆಂಗಿದೆ ಮಾರ್ಕೆಟ್ ಸರ್ ಇದಕ್ಕೆ? ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಸರ್. ಇದು ನ್ಯೂಜಿಲೆಂಡ್ ವೈಟ್ ಅಂತ ಇದು ಲ್ಯಾಬ್ಗೆ ಹೋಯ್ತದೆ. ಇದು 400ರಿಂದ 500 ರೂಪಾಯಿ ಸರ್ ಕೆಜಿ. 2 ಕೆಜಿ ಬಂದಾಗ ಕೊಟ್ಬಿಡ್ತೀವಿ ಇದನ್ನ ನಾವು. ಮತ್ತೆ ಮಾಂಸಕ್ಕೆ ಹೋಗೋಕ 250ರಿಂದ 300 ರೂಪಾಯಿ ರೇಟ್ ಇರ್ತದೆ. ಅವು ಕಲ್ಕಲರು. ಇದ್ರಲ್ಲಿ ಅವು ಬ್ಲಾಕ್ ಕಂಡು ಬರ್ತದ. ಮತ್ತೆ ಕಲ್ಕಲರ್ ಇರ್ತಾವ ಅವೆಲ್ಲ. ಅವು 250ರಿಂದ 300. ನಾವು 1-2 ತಿಂಗಳು ಮೇಯಿಸಿದ್ರೆ ಅವು ಅಷ್ಟಕ್ಕೆ ಬರ್ತಾವ ಸರ್. ಇದು ಎಷ್ಟು ಸತಿ ಮರಿ ಹಾಕುತ್ತೆ ಒಂದು ವರ್ಷದಲ್ಲಿ? ಸರ್ ವರ್ಷಕ್ಕೆ 5 ಬಾರಿ ಹಾಕತ್ತ ಸರ್. 2 ತಿಂಗಳಿಗೆ 1 ಬಾರಿ, 3 ದಿನ ರೆಸ್ಟ್ ಕೊಡ್ತೀವಿ. ಅದರಿಂದ ವರ್ಷಕ್ಕೆ 5 ಬಾರಿ ಗ್ಯಾರಂಟಿ ಸರ್. ಒಂದು ಫಸ್ಟ್ನೇ ಲ್ಯಾಕ್ಟೇಷನ್ 3-4 ಆಗ್ತದೆ. ಆಮೇಲೆ 8ರಿಂದ 10, 12 ಆಗ್ತದೆ ಸರ್. 1 ತಿಂಗಳು ಅದು ತಾಯಿ ಒಂದು ಮರಿ ಬೆಳೆಸ್ತೀವಿ. ಆಮೇಲೆ ಹೊರಗಡೆ ತಂದು ಹಾಕ್ಬಿಟ್ಟು 3 ದಿನ ರೆಸ್ಟ್ ಕೊಟ್ಬಿಟ್ಟು ಪುನಃ ಕ್ರಾಸ್ ಮಾಡಿಸ್ತೀವಿ. ಅರ್ಧ ಗಂಟೆ ಮೀಟ್ ಮಾಡಿದ್ರೆ ಸಾಕು. ಅದು 1 ತಿಂಗಳು ಮರಿ ಹಾಕುತ್ತೆ. ಈಗ ಯಾರಾದ್ರೂ ರಾಬಿಟ್ ಸಾಕಾಣಿಕೆ ಮಾಡ್ಬೇಕನ್ನೋರ್ಗೆ ಏನ್ ಹೇಳ್ತೀರಾ ಸರ್? ಸರ್ ಚೆನ್ನಾಗಿದೆ, ಮಾಡಬಹುದು. ಇದು ಮನೇಲಿ ಸ್ವಲ್ಪ ಜಾಗ ಇದ್ರು ಸಾಕು. ಈ ತರ ಗೇಜ್ ಇಟ್ಕೊಂಡು ಮಾಡಬಹುದು ಸರ್. ಆಮೇಲೆ ನಮ್ಮ ಜಮೀನ್ಲಿರೋ ಕಳೆ ಹುಲ್ಲು ಆ ತರ ಕೊಡ್ಬೋದು. ಇಲ್ಲಿ ಇವ್ರು ಇದು ಕೊಟ್ರು ಅದಕ್ಕೆ ಹಾಕಿದೀನಿ ಅಷ್ಟೇ. ನಮ್ ಜಮೀನ್ಲಿರೋ ಕಳ ಹುಲ್ಲು ಮತ್ತೆ ಮನೇಲಿರೋ ಇದು ವೇಸ್ಟ್ ಅದೆಲ್ಲ ಹಾಕ್ಬೋದು ಸರ್. ಇದು ನಾಟಿ ಮೇಕೆಗಳಿವೆ. ಮಲ್ನಾಡ್ ಗಿಡ್ಡ ಹಸು, ಗಂಗಾ ತೀರದ ಹಸು, ಮತ್ತೆ ಪುಂಗ್ನೂರು ಇವೆಲ್ಲವ ಸರ್. ಅದು ನಾವು ಅದರಲ್ಲಿ ಭಸ್ಮನು ಕೂಡ ಮಾಡ್ತೀವಿ, ಹಲ್ ಪುಡಿ ಮಾಡ್ತೀವಿ, ಮತ್ತೆ ದೂಪದ ಬತ್ತಿ ಮಾಡ್ತೀವಿ. ಜಮೀನ್ಲೆಲ್ಲ ಬಾಳೆ, ಗುಂಪು ಬಾಳೆ ಅಂತ 15 ಅಡಿಗೆ ಹಾಕಿರೋದು. ಅದು ಒಂದು 30 ವರ್ಷ ಬರುತ್ತೆ ಸರ್. ಅದು ಬಾಳೆ ಒಂದ್ಸಲ ಹಾಕಿದ್ರೆ ಒಂದು 30 ವರ್ಷ ಫಸಲ್ ತಕೋಬಹುದು. ಎನಿ ಟೈಮ್ ಬಾಳೆ ಅದು, ಎನಿ ಟೈಮ್. ಯಾಕಂದ್ರೆ ಅದು ಒಂದ್ ಕಂದಲ್ಲ ಒಂದ್ ಕಂದ್ ಬರ್ತಾ ಇರುತ್ತೆ. ಎನಿ ಟೈಮ್ ಬಾಳೆ, ಮೆಡಿಸಿನ್ ಬಾಳೆ, ಆ ತರ ಒಂದು 10 ವೆರೈಟಿ ಬಾಳೆ ಇದೆ ಸರ್. ರೇಷ್ಮೆ ಇದೆ ನಮ್ದು, ಮತ್ತೆ ಭತ್ತ, ತರಕಾರಿಗಳು, ಅಗಸೆ ಗಿಡ, ನುಗ್ಗೆ ಗಿಡ, ಈ ತರ ಇದೆ ಸರ್. ನಾವೇ ಆಮೇಲೆ ಎರೆಹುಳು ಗೊಬ್ಬರ ಕಮರ್ಷಿಯಲ್ ಆಗಿ ಮಾಡ್ತಾ ಇದೀವಿ ಸರ್. ಅದು ಅಷ್ಟೇ ಎಲ್ಲ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇರೋದು. ಅದಕ್ಕೆಲ್ಲ ಗೋಕೃಪಾಮೃತ ಅವೆಲ್ಲ ಕೊಟ್ಟು ನಾವು ಮಾಡ್ತೀವಿ ಸರ್. ಅದು ಕೆಜಿಗೆ 15 ರೂಪಾಯಿ ಕೊಡ್ತಾ ಇದೀವಿ ಸರ್. ತುಂಬಾ ಚೆನ್ನಾಗಿದೆ ಗೊಬ್ಬರ, ತುಂಬಾ ರಿಸಲ್ಟ್ ಬಂದಿದೆ. ನಾವು ಕೊಡಕ್ ಆಯ್ತಾ ಇಲ್ಲ, ಅಷ್ಟು ಹೋಗ್ತಾ ಇದೆ ಸರ್. ಒಂದ್ಸರಿ ನಂಬರ್ ಹೇಳ್ಬಿಡ್ತೀರಾ? 8139778008. ಈ ರಾಬಿಟ್ ಸಾಕಾಣಿಕೆ ಬಗ್ಗೆ ಏನೋ ಇನ್ಫಾರ್ಮೇಶನ್ ಸಿಗುತ್ತೆ. ಅದ್ರ ಜೊತೆ ಯಾವುದೇ ರೀತಿ ನೀವು ಹೌದು ಸರ್, ಕೃಷಿಲಿ ಅವರು ಏನೇ ಒಂದು ಬೆಳೆ ಬೆಳೆಕ, ಅವರು ಏನೇ ಬೆಳೆ ಬೆಳೆಬೇಕಾದ್ರು ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಏನ್ ಮಾಡ್ಬೇಕು, ಏನ್ ಕೇಳಿದ್ರು ಹೇಳ್ತೀನಿ ಸರ್. ಈಗಲೂ ಸುಮಾರು ಜನ ಅಫಿಸಿಯಲ್ಗಳು ಅವರು ರಿಟೈರ್ಡ್ ಆದ್ಮೇಲೆ ಬಂದು ಕೃಷಿ ಮಾಡಕ್ ಬಂದಿರೋರು ನನ್ನ ಸಲಹೆ ತಕೊಂಡು ಸುಮಾರು ಜನ ಮಾಡ್ತಾವ್ರೆ ಸರ್. ಇದೇ ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇಲ್ಲೇ ಇದೆ. ಅಲ್ಲೂ ಕರೆಸ್ಬಿಟ್ಟು ನಾನು ಕೆಲವು ಇದು ಮಾಡಿಸ್ತಾರೆ. ಅಲ್ಲೆಲ್ಲ ಮಾಹಿತಿ ಕೊಡ್ತಿರ್ತೀನಿ. ರೈತರ ದಿನ ಅಂದ್ಬಿಟ್ಟು ಮೊನ್ನೆ ಅದರಲ್ಲೂ ಮಾಹಿತಿ ಕೊಟ್ಟರು. ಆ ಥರ ಎಲ್ಲ ಇದು ಮಾಡ್ತಾರೆ ಸರ್. ಖಂಡಿತ ಬಂದು ಯಾರು ಸಂಪರ್ಕ ಫೋನ್ಲು ಮಾಡ್ಬೋದು, ಬಂದು ನಮ್ಮ ಜಮೀನು ನೋಡ್ಬೋದು. ಆಯ್ತು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ಮಳವಳ್ಳಿ ತಾಲೂಕು ಚಂದಹಳ್ಳಿ ಸರ್. ಓಕೆ, ತಮ್ಮ ಹೆಸರು? ನಿಂಗರಾಜು. ಏನ್ ಬಂಡೂರು ತಳಿ ತಂದಿದ್ದೀರಾ? ಹೌದು ಸರ್. ಏನ್ ಸರ್ ಇದು ವಿಶೇಷತೆ ಏನು ಬಂಡೂರು ತಳಿದು? ವಿಶೇಷತೆ ಅಂದ್ರೆ ಇದು ನಮ್ದು ದೇಶಿ ತಳಿ ಸರ್. ಅದ್ರಲ್ಲೂ ನಮ್ಮ ಕರ್ನಾಟಕ ತಳಿ ಇದು. ಅಂದ್ರೆ ನೋಡಕ್ಕೆ ಕ್ಯೂಟ್ ಆಗಿರುತ್ತೆ, ಸಾಕಾಣಿಕೆ ಮಾಡೋದು ಈಸಿ ಸರ್. ಇದು ತಳಿ ಇರೋದೇ ಕಮ್ಮಿ ಸರ್, ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ. ಓಕೆ, ಏನಾಗುತ್ತೆ ಸರ್ ಬೆಲೆ ಇದಕ್ಕೆ? ಒಂದು ಸರ್ ಹಿಂಗೆ ಸ್ಟಾರ್ಟಿಂಗ್ ಪ್ರೈಸ್ 15,000 ಇಂದ 20,000, 25,000, 30,000 ಆ ತರ ಆಗುತ್ತೆ ಸರ್. ಅಂದ್ರೆ 3 ಮಂತ್ಸ್ 4 ಮಂತ್ ಮರಿಗಳು. ಓಕೆ, ಎಷ್ಟು ಮರಿ ತಂದಿದ್ದೀರಾ? ಈಗ ನಾನು ಒಂದು 10 ಮರಿ ತಂದಿದ್ದೀನಿ ಸರ್. ನೀವು ಎಷ್ಟು ಹಾಕಿದ್ದೀರಾ ಸರ್ ಫಾರ್ಮ್ ಅಲ್ಲಿ? ಮನೇಲಿ ಒಂದು 15 ಇದಾವೆ ಸರ್, ದೊಡ್ಡವು. ಓಕೆ, ಈಗ ನಾನು ಕೆಲವೊಂದ್ ಕಡೆ ನೋಡಿದೆ 2 ಲಕ್ಷ 3 ಲಕ್ಷನೂ ಹೇಳ್ತಿರ್ತಾರೆ. ಅದು ಹೆಂಗ್ ನಿಜನ ಅದು? ಸರ್ 2 ಲಕ್ಷ 3 ಲಕ್ಷ ಇದಾವೆ. ಅಂದ್ರೆ
ನಾವು ರೈತರು ಪರ್ಚೇಸ್ ಮಾಡ್ತೀವಿ, ಹೊಸಬ್ರು ಪರ್ಚೇಸ್ ಮಾಡೋಕ್ಕೆ ಭಯ ಬೀಳ್ತಾರೆ. ಅವರು 2 ಲಕ್ಷ 3 ಲಕ್ಷ ಕೊಟ್ಟು ತಗೊಂಡು ಅವ್ರು ಯಾವಾಗ ಸಂಪಾದನೆ ಮಾಡೋದು ಯಾವಾಗ ಸರ್? ನಾವು ಲೋಕಲ್ ರೈತರು ಅದ್ರ ಕ್ವಾಲಿಟಿ ಇರುತ್ತೆ, ಅದ್ರ ತಂದೆ ಹೇಗೆ, ಅಮ್ಮ ಹೇಗೆ, ತಾಯಿದು ಬ್ಲಡ್ ಲೈನ್ ನೋಡಿ ನಾವು ತಗೋತೀವಿ. ಬಟ್ ಹೊಸಬ್ರು ತಗೊಳ್ಬೇಕಾದ್ರೆ ಭಯ ಬೀಳ್ತಾರೆ ಆ ರೈಟ್ ಹೇಳಿದ್ರೆ. ಬಟ್ ನಿಮ್ಗೆ ಪ್ಯೂರಿಟಿ ಅಂದ್ರೆ ನಿಮ್ಗೆ ಆ ರೈಟ್ ಆಗುತ್ತೆ. ಬಟ್ ಅಷ್ಟು ಅಮೌಂಟ್ ಹಾಕಿ ಅವರು ಬೆಳ್ಸಕ್ಕೆ ಈ ಕುರಿ ಸಾಕಕ್ಕೆ ಭಯ ಬೀಳ್ತಾರೆ. ಬಂಡೂರ ತಳಿ ಸಾಕ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ? ಬೇರೆ ಕುರಿ ಸಾಕೋಕ್ಕಿಂತ ಇದು ಬೆಸ್ಟ್ ಸರ್ ಸಾಕೋದು. ಅಂದ್ರೆ ಈಸಿ, ಸಾಕಾಣಿಕೆ ಈಸಿ, ಇದು ಫುಲ್ ಫ್ರೆಂಡ್ಲಿ, ಸಾಕೋದು ಈಸಿ. ಇದು ಬಂದ್ಬಿಟ್ಟು ನೀವು ಒಂದು 2 ಎಕರೆ ಗದ್ದೆಲಿ ಏನ್ ಭತ್ತ ಬೆಳಿತೀರೋ ಅಷ್ಟೇ ಇನ್ಕಮ್ 10 ಕುರಿ ಇಟ್ಕೊಂಡ್ರೆ ಬರುತ್ತೆ ಸರ್. ಇದು ಹೆಂಗೆ ಮಟನ್ಗೆ ವ್ಯಾಲ್ಯೂನೋ ಅಥವಾ ಯಾವ ರೀತಿ ಇದನ್ನ ಲೈವ್? ಸರ್ ಇದು ಮಟನ್ಗೆ ವ್ಯಾಲ್ಯೂ ಅಂದ್ರೆ ಇದು ನಾವು ಮಟನ್ಗೋಸ್ಕರ ಮಾಡಲ್ಲ, ಇದು ತಳಿ ಸಂರಕ್ಷಣೆಗೋಸ್ಕರ. ನಾವು ಕಟಿಂಗ್ ಮಾಡೋರು ಕೊಡಲ್ಲ ಸರ್. ಸೊ ಮರಿಗಳು ಬೇಕು ಅಂದ್ರೆ ನಿಮ್ಮ ಸಂಪರ್ಕ ಮಾಡಬಹುದು? ಮಾಡ್ಬೋದು ಸರ್, ಖಂಡಿತವಾಗ್ಲೂ ಮಾಡ್ಬೋದು. ಸರಿ, ಫೋನ್ ನಂಬರ್ ಹೇಳ್ಬಿಡಿ. 8453426155. ಅಲ್ಲಿ ಇದೆಲ್ಲ ನಂಬರ್, ಅದೇ ನಂಬರ್. ಹೌದು, ನಿಂಗರಾಜು. ಮೇವ್ ಏನ್ ಕೊಡ್ತೀರಾ ಸರ್? ಸರ್ ಮಾಮೂಲಿ ಗ್ರೇಸಿಂಗ್ ಬಿಡ್ತೀವಿ ಹೊರಗಡೆ, ಅಂದ್ರೆ ಬಿಟ್ಟು ಮೇಯಿಸ್ತೀವಿ. ಸ್ಟಾಲ್ ಫೀಡಿಂಗ್ ಅಂದ್ರೆ ಹುರುಳಿ ಕೊಡ್ತೀವಿ ಸರ್, ಹುರುಳಿ ಕಾಳು ಮತ್ತೆ ಸ್ವಲ್ಪ ಹಕ್ಕಿ ಮಿಕ್ಸ್ ಮಾಡ್ಕೊಡ್ತೀವಿ. ಅದಕ್ಕೆ ರಾಗಿ ಹುಲ್ಲು, ಭತ್ತದ ಹುಲ್ಲು ಎಲ್ಲ ಮೇಯ್ತದೆ. ನಾನು ಮೊನ್ನೆ ತಾನೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರ್ದೋ ಒಂದು ವೈರಲ್ ವಿಡಿಯೋ ನೋಡ್ತಾ ಇದ್ದೆ. ಅವ್ರ ಮನೆ ಒಳಗಡೆ ಸಾಕೋಬಿಟ್ಟಿದಾರಲ್ಲ? ಮನೆ ಒಳಗಡೆ ಸಾಕೋಬಹುದು ಸರ್. ಈಗ ಈ ಟ್ರೆಂಡ್ ಆಗ್ಬಿಟ್ಟಿದೆ ಸರ್. ಆಫ್ಟರ್ ಕೊರೋನಾದಲ್ಲಿ ಕೆಲವರು ಬೆಂಗಳೂರಲ್ಲಿ ಪೆಟ್ ತರ ಪೊಮರಿಯನ್ ನಾಯಿ ಮರಿ ತರ ಸಾಕ್ತಾರೆ. ಎಷ್ಟೋ ಫ್ಲಾಟ್ ಗಳಲ್ಲಿ 1-2 ನಾನೇ ಕೊಟ್ಟಿದ್ದೀನಿ ಸರ್, ಸಾಕಿದ್ದಾರೆ. ಅಂದ್ರೆ ಇದು ನಿಮ್ಗೆ ಬುದ್ಧಿ ಎಲ್ಲ ನಿಮ್ಗೆ ಒಂಥರ ಒಂದ್ಸಲ ಅಟ್ಯಾಚ್ಮೆಂಟ್ ಮಾಡ್ಕೊಂತು ಅಂದ್ರೆ ಮಕ್ಕಳೇ ಆಗ್ಲಿ ಯಾರನ್ನೇ ಆಗ್ಲಿ ಅದು ಅಷ್ಟು ಈಸಿಯಾಗಿ ಮರೆಯಲ್ಲ. ಅದೇ ಸ್ಪೆಷಾಲಿಟಿ ಇದು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಆಲ್ರೆಡಿ ಇವ್ರದ್ದು ಸಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಶ್ರೀ ಗೌರಿ ಫಾರ್ಮ್ಸ್ ಇದೆ. ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ. ಇವ್ರದ್ದು ಸಪರೇಟ್, ಇವ್ರದ್ದು ಕಂಪ್ಲೀಟ್ ಒಂದು ಫಾರ್ಮ್ದು ವಿಡಿಯೋ ಮಾಡಿದ್ದೀನಿ. ಸರ್ ನಮಸ್ತೆ, ಆರಾಮ? ಸೂಪರ್. ಸೊ ಯಾವುದೇ ರೀತಿ ದೇಸಿ ತುಪ್ಪ ಬೇಕು ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಹಸುಗಳು ಕೂಡ ಇವರು ಒಂದು ಒಳ್ಳೆ ತಳಿ ಕೂಡ ನಿಮ್ಗೆ ಕೊಡಿಸ್ಕೊಡ್ತಾರೆ, ಯಾವುದೇ ರೀತಿ ದೇಸಿ ಹಸುಗಳು ಬೇಕು ಅಂತಂದ್ರೆ. ಸರ್ ನಮಸ್ತೆ. ನಮಸ್ಕಾರ. ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ಬೋದಾ? ನನ್ನ ಹೆಸರು ಬಸವರಾಜಪ್ಪ ಅಂತ ಹೇಳಿ, ನಾನು ಅಂಚೆ ಇಲಾಖೆಯಲ್ಲಿ ಮೇಲ್ವಿಚಾರಕರಾಗಿ ನಿವೃತ್ತಿ ಹೊಂದಿದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲ ಜನಗಳಿಗೂ ನಮ್ಮ ಇನ್ಶೂರೆನ್ಸ್ ತಲುಪಬೇಕು ಮತ್ತು ಪ್ರತಿಯೊಬ್ಬರು ಅಕೌಂಟ್ ಹೋಲ್ಡರ್ಸ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಮಾಡ್ತಾ ಇದ್ದೀವಿ. ಇದು ಕಡಿಮೆ ಪ್ರೀಮಿಯಮ್ಮು, ತುಂಬ ಕಡಿಮೆ, ಮತ್ತು ಹೈಯೆಸ್ಟ್ ಬೋನಸ್, ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಈ ಒಂದು ಇದೆ. ನಮ್ಮ ಅಂಚೆ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿದೆ. ಪ್ರಧಾನಮಂತ್ರಿ ಸುರಕ್ಷಾ ಜೀವ ವಿಮಾ ಯೋಜನೆ ಇದೆ, ಜೀವನ್ ಜ್ಯೋತಿ ಇದೆ, ಮತ್ತು ಸೀನಿಯರ್ ಸಿಟಿಜನ್ಸ್ ಅಕೌಂಟ್ಸ್ ಇದೆ, ಮತ್ತು ಮಾಸಿಕ ಮಂತ್ಲಿ ಇನ್ಕಮ್ ಸ್ಕೀಮ್, ಆ ಒಂದು ಇದು ಇದೆ. ಸರ್ ಯಾವ್ದಾದ್ರು ಒಂದು ವಿಶೇಷವಾಗಿರೋದು ಒಂದು FD ಒಂದು ಒಳ್ಳೆ ಗ್ರಾಹಕರಿಗೆ ಒಂದು ಉಪಯೋಗ ಆಗೋಂಥದ್ದು ಯಾವ್ದಾದ್ರು ಒಂದು ಎಕ್ಸ್ಪ್ಲೇನ್ ಮಾಡಿ ಸರ್. ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಸುಕನ್ಯಾ ಸಮೃದ್ಧಿ ಖಾತೆ, ಹೆಣ್ಣು ಮಕ್ಕಳಿಗಾಗಿ ನರೇಂದ್ರ ಮೋದಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಹೆಣ್ಣು ಮಕ್ಕಳ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಕ್ಕಂಥ ಮಾಡಿದ್ರು. ಒಂದು 0 ವರ್ಷದಿಂದ ಅಂದರೆ ಈಗ ಹುಟ್ಟಿದ ಮಗುವಿಂದ ಹಿಡಿದು 10 ವರ್ಷದ ಒಳಪಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಮಾಡ್ಬೋದು. ಕನಿಷ್ಠ 250 ರೂಪಾಯಿಗಳಿಂದ ಪ್ರಾರಂಭ ಮಾಡಿ ವರ್ಷಕ್ಕೆ 1.5 ಲಕ್ಷದವರೆಗೂ ಕಟ್ಟುವಂಥ ಅವಕಾಶ ಇದೆ. ಮತ್ತು ಹೈಯೆಸ್ಟ್ ಬೋನಸ್ ಅಂದರೆ ನಮ್ಮ ಏನು ಇಂಟ್ರೆಸ್ಟ್ ಕೊಡ್ತೀವಿ ನಾವು, ಇಡೀ ಎಲ್ಲ ನಮ್ಮ ಖಾತೆಗಳಿರ್ತಕ್ಕಂಥಕ್ಕಿಂತ ಹೈಯೆಸ್ಟ್ ಇಂಟ್ರೆಸ್ಟ್ ಇದೆ. ಮತ್ತು ಫ್ಯೂಚರು 15 ವರ್ಷಗಳ ನಮ್ಮ ಒಂದು ಇದನ್ನು ನಾವು ಖಾತೆ ಕಟ್ಟತಕ್ಕಂಥದ್ದು, 18 ವರ್ಷ ಮತ್ತು 21 ವರ್ಷಕ್ಕೆ ಇದು ಮೆಚ್ಯೂರಿಟಿ ಆಗೋಂಥದ್ದು. ಮತ್ತು ಮುಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ಮದುವೆ ಇಂಥ ದಿನಗಳಲ್ಲಿ ವಿತರಣೆ ಮಾಡೋಕ್ಕೆ ತುಂಬ ಅನುಕೂಲ ಆಗಿದೆ. ಇದೊಂದು ತುಂಬ ಒಳ್ಳೆ ಇದು. ಎಷ್ಟು ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ? 2.5 ಪಟ್ಟು. ಈಗ ನಾವು ಬೈ ಚಾನ್ಸ್ 250 ರೂಪಾಯಿ ಅಂತ ನಾವು 1,000 ರೂಪಾಯಿ ಕಟ್ಟಿದ್ರೆ ಅದು 3,500 ಬರೋ ಅಂತ ಅವಕಾಶ ಇರ್ತದೆ. 2.5 ಪಟ್ಟು ಇದಾಗ್ತದೆ ಇಂಟ್ರೆಸ್ಟ್. 10 ಲಕ್ಷ ಅವ್ರು ಕಟ್ಟಿರೋದಾದ್ರೆ 2.5 ಪಟ್ಟು ಅಂದ್ರೆ ಒಂದು 25 ಲಕ್ಷ ಬರ್ಬೋದು ಅವ್ರಿಗೆ. 25 ಲಕ್ಷ. ಈಗ ಒಂದು ಅವ್ರು 10 ಲಕ್ಷ ಕಟ್ಟಿದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆವಾಗ ಒಂದು 25 ಲಕ್ಷ ದುಡ್ಡವರೆಗೂ ಬರ್ಬೋದು. ಪರವಾಗಿಲ್ಲ, ಅವಕಾಶ ಇದೆ, ಚೆನ್ನಾಗಿದೆ ಇದು. ಅದ್ ಬಿಟ್ರೆ ಯಾವ್ದಾದ್ರು ಇನ್ಶೂರೆನ್ಸ್ ಹೇಳಿ ಸರ್. ನಮ್ಮಲ್ಲಿ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಉಳಿತಾಯ ಖಾತೆ ಅಂತೇಳಿ 500 ರೂಪಾಯಿ ಕಟ್ಟಿ ಉಳಿತಾಯ ಖಾತೆ ಮಾಡ್ತಕ್ಕಂಥದ್ದು. 500 ರೂಪಾಯಿ ಖಾತೆ ಮಾಡಿದಾಗ ವರ್ಷಕ್ಕೆ ಅದ್ರಲ್ಲಿ ಬರೀ 20 ರೂಪಾಯಿ ಕಟ್ಕೊಂಡ್ರೆ ಸಾಕು. ನಮ್ದೇನು ಅಕೌಂಟ್ ಇರ್ತದೆ ಅದ್ರಲ್ಲಿ 20 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಒಂದು ವರ್ಷದಲ್ಲಿ ಮಾತ್ರ 20 ರೂಪಾಯಿ ಅಷ್ಟೇ. ಅವ್ರಿಗೆ ಆಕ್ಸಿಡೆಂಟ್ ಬೆನಿಫಿಟ್ ಇದೆ. 2 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಅವಕಾಶ ಇದೆ. ವರ್ಷಕ್ಕೆ 20 ರೂಪಾಯಿ ಕಟ್ಕೊಂಡು ಹೋದ್ರೆ ಏನಾದ್ರು ಮಿಸ್ ಆಗಿ ಆಕ್ಸಿಡೆಂಟಲ್ ಡೆತ್ ಆದ್ರೆ 2 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಅವಕಾಶ ಇದೆ. ನಾಮಿನಿಗೆ ಹೋಗುತ್ತೆ. ಓಕೆ. ಆಕ್ಸಿಡೆಂಟ್ ಅಂದ್ರೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತಾ? ಇದೇ ರೀತಿ ಆಗ್ಬೇಕು? ಏನಿಲ್ಲ, ಯಾವುದೇ ಆಕ್ಸಿಡೆಂಟ್ ಯಾವ್ದೇ ಆಕ್ಸಿಡೆಂಟ್ ಈಗ ಹಾವು ಕಚ್ಚಬಹುದು,
ಬೈ ಚಾನ್ಸ್ ಬಿದ್ದೋಗ್ಬೋದು, Sudden ಆಗಿ. ನೀರಲ್ಲಿ ಬಿದ್ದೋಗ್ಬೋದು, ಎನಿ ಆಕ್ಸಿಡೆಂಟ್. ಸರಿ ಸರ್, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವೀಕ್ಷಕರು ಇಲ್ಲಿ ಸಂಪರ್ಕ ಮಾಡ್ಬೇಕಂದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು? ಪೋಸ್ಟ್ ಆಫೀಸ್ ಅಲ್ಲಿ ಹೋದ್ರು ನಿಯರ್ ಪೋಸ್ಟ್ ಆಫೀಸ್ಗೆ ಹೋಗಿ ಹಾ. ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ನೋಡಿ, ಆರ್ಗ್ಯಾನಿಕ್ ಕಡಾಯಿ. ಈ ಹಿಂದೆ ಒಂದು ಬಾಳೆ ಮೇಳದಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಇವ್ರದ್ದು ಸಪರೇಟ್ ಆಗಿ, ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ. ಇಲ್ಲಿ ವಿಶೇಷವಾಗಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಒಂದಷ್ಟು ಹೊಸ ಪ್ರಾಡಕ್ಟ್ಸ್ ಗಳು ತಂದಿದ್ದಾರೆ. ಏನ್ ತಂದಿದ್ದೀರಾ ಈ ಸರಿ ವಿಶೇಷವಾಗಿ? ಲಾಸ್ಟ್ ಟೈಮ್ ಆಲ್ರೆಡಿ ನೀವು ನೋಡಿದ್ರಿ, ರಾಗಿ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ ಇತ್ತು, ಮತ್ತೆ ಸಾಂಬಾರ್ ಪೌಡರ್ ಎಲ್ಲ ಇತ್ತು. ಈ ಸಲ ನಮ್ದು ಹೊಸದಾಗಿ ನಾವು ಇದು ಬಾಳೆಕಾಯಿ ಹುಡಿ ಇದೆ, ಬನಾನಾ ಪೌಡರ್ ಇದೆ, ಮತ್ತೆ ಇನ್ಸ್ಟಂಟ್ ದೋಸಾ ಮಿಕ್ಸ್ ಇದೆ ಬಾಳೆದು. ಅದಾದ್ಮೇಲೆ ಮೇಯ್ನು ಇವಾಗ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಬಾಳೆಯಲ್ಲಿ ಬನಾನಾ ಫುಡ್ ಅಂತ ಮಾಡಿದ್ವಿ, ಬೇಬಿ ಫುಡ್ ಇದೆ. ಅದು ಬಿಟ್ರೆ ಇನ್ನೊಂದು ಮಲ್ಟಿಗ್ರೈನ್ ವೀಟ್ ಫ್ಲೋರ್ ಇದೆ ಸರ್. ಮೇಯ್ನ್ ಇದಕ್ಕೆ ಸೋಯಾಬೀನ್ ಆಗಿರ್ಬೋದು ಮತ್ತೆ ಅಕ್ಸೆ ಬೀಜ ಹಾಕಿ ಮಾಡಿರೋ ಅಂಥದ್ದು ಇದು. ಮತ್ತೆ ಇನ್ನೊಂದು ಮೇಯ್ನ್ ಬಾಳೆಕಾಯಿ ಚಿಪ್ಸ್, ಬನಾನಾ ಚಿಪ್ಸ್ ಇದೆ ಸರ್. ಓಕೆ. ಸೊ ಈ ಸಲ ನಾವು ಮೇಯ್ನ್ ಆಗಿ ನೇಂದ್ರ ಬಾಳೆದು ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ ನ ಆಡ್ ಮಾಡ್ಕೊಂಡಿದೀವಿ ನಮ್ಮ ಪ್ರಾಡಕ್ಟ್ಸಿಗೆ. ಮೊದಲನೇ ಬಾರಿ ನೋಡ್ತಿರೋ ವೀಕ್ಷಕರಿಗೆ ನಮ್ದು ಬಂದ್ಬಿಟ್ಟು ಮಾದಾಪುರ ಎಚ್ ಡಿ ಕೋಟೆಯಲ್ಲಿ ಒಂದು FPO ಇದೆ, ಚಂದ್ರಮೌಳೇಶ್ವರ ಮಹಿಳಾ FPO ಅಂತ. ಇದರಲ್ಲಿ ಸುಮಾರು 600ಕ್ಕೂ ಹೆಚ್ಚು ರೈತ ಮಹಿಳೆಯರು ಶೇರ್ ಹೋಲ್ಡರ್ಸ್ ಆಗಿದ್ದಾರೆ. ಇದೆಲ್ಲ ಪದಾರ್ಥಗಳು ಏನೇನು ನೋಡ್ತಾ ಇದ್ದೀರಾ, ಈ ಎಲ್ಲಾ ಪ್ರಾಡಕ್ಟ್ಸ್ ನಮ್ಮ ರೈತರಿಂದ ಪರ್ಚೇಸ್ ಮಾಡಿ ಮತ್ತೆ ನಮ್ಮ ರೈತ ಮಹಿಳೆಯರೇ ಉತ್ಪನ್ನ ಮಾಡಿರುವಂತ ಪ್ರಾಡಕ್ಟ್ಸ್ಗಳು. ಸೊ ಎಲ್ಲ ಹೆಲ್ದಿ ಆಗಿದೆ, ಟೇಸ್ಟಿ ಆಗಿದೆ. ಎಲ್ಲರೂ ಇದನ್ನ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಂತ ಹೇಳ್ತೀನಿ ಸರ್. ಓಕೆ ಮೇಡಮ್, ತಮ್ಮ ಫೋನ್ ನಂಬರ್ ಹೇಳ್ಬಿಡಿ. ಮೇಯ್ನ್ ಆಗಿ ಸರ್ ಬಲ್ಕ್ ಕ್ವಾಂಟಿಟಿಯಲ್ಲಿ ನಾವು ಕೊಡ್ತೀವಿ, ಬೇರೆ ಕಡೆ ಬೇಕು ಅಂದ್ರೆ ಡೆಲಿವರಿ ಮಿನಿಮಮ್ 1 kg ಆರ್ಡರ್ ಮಾಡಬೇಕು. ಸೊ ನಂದು ಫೋನ್ ನಂಬರ್ ಬಂದ್ಬಿಟ್ಟು 9916554095. ಲಾವಣ್ಯ ಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್ ನಮ್ದು ಗಾಯಜನ್ ಅಂತ ಹೇಳಿ ಕಂಪ್ನಿ. ಟ್ರಾಪ್ಸ್, ಫೆರಮನ್ ಲೂರ್ಸ್ ಸಿಗುತ್ತೆ. ಈಗ ತೆಂಗಿನ ಗಿಡದಲ್ಲಿ ರೈನೋಸರಸ್ ಬೀಟಲ್ ಅಂತ ಬರುತ್ತೆ. ಈ ಬೀಟಲ್ ನಿಮ್ಗೆ ಗರಿ ಕಡಿಯೋದು, ಸುಳಿ ಕಡಿಯೋದು ಆ ತರ ಸಮಸ್ಯೆ, ಗಿಡನೇ ಸತ್ತೋಗೋ ಇದು ಇರುತ್ತೆ. ಹಂಗಾಗಿ ಇದನ್ನ ಎಕರೆಗೆ 2 ಯೂಸ್ ಮಾಡ್ಬೇಕಾಗತ್ತೆ. ಈ ತರ ಫೆರಮನ್ ಲೂರ್ ಇರುತ್ತೆ, ಇದನ್ನ ಫಿಕ್ಸ್ ಮಾಡ್ಬಿಟ್ಟು 1/4 ಭಾಗ ನೀರ್ ಹಾಕಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿ ಕ್ಲೋಸ್ ಮಾಡ್ಬಿಟ್ಟು ಮರಕ್ಕೆ ನೇತ್ ಹಾಕ್ಬೇಕು ಸರ್. ಎಕರೆಗೆ 2 ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ನೀವು ಅಡಿಕೆ ಗಿಡದಲ್ಲೂ ಯೂಸ್ ಮಾಡ್ಬೋದು. ಇದು ತೆಂಗು ಅಡಿಕೆನಲ್ಲಿ ಬರುತ್ತೆ ಸರ್. ಇದು ರೆಡ್ ಪಾಮ್ ವಿವಿಲ್ ಅಂತ. ಸುಳಿ ಕೊರೆಯೋದು ಆ ತರ ಪ್ರಾಬ್ಲಮ್ ಇದ್ರೆ ಈ ತರ ಟ್ರಾಪ್ ನ 2 ಟ್ರಾಪ್ ನ ಹಾಕೋಬೇಕಾಗುತ್ತೆ ಸರ್. ಅದೇ ತರ ಹಣ್ಣಿನ ಗಿಡಕ್ಕೆ ಏನ್ ಬೆಲೆ ಆಗುತ್ತೆ ಸರ್ ಇದಕ್ಕೆ ಒಂದು ಬಾಕ್ಸ್ಗೆ? ಸರ್ ಇದು 1 ಬಾಕ್ಸ್ ಲೂರು ಪ್ಲಸ್ ಟ್ರಾಪ್ 2 ಕಲ್ತ್ಬಿಟ್ಟು 450 ಆಗುತ್ತೆ. ಸೊ ಎಕರೆಗೆ 900 ರೂಪಾಯಿ ಆಗುತ್ತೆ ಸರ್. 4 ತಿಂಗಳ ಕೆಲಸ ಮಾಡುತ್ತೆ ಇದು ಲೂರು. ಇದಂತರ ರೆಡ್ ಪಾಮ್ ವಿವಿಲ್ದು 6 ತಿಂಗಳ ಕೆಲಸ ಮಾಡುತ್ತೆ ಸರ್. ಆನಂತರ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ, ಲೂರ್ ಚೇಂಜ್ ಮಾಡ್ಬೇಕಾಗುತ್ತೆ. ಇದು ಹಣ್ಣಿನ ಗಿಡಕ್ಕೆ ಅಂತ ತರಕಾರಿ ಬೆಳೆಗೆ ಯೂಸ್ ಆಗುತ್ತೆ ಸರ್. ಇದು ಈ ತರ ಫೆರಮೋನ್ ಇರುತ್ತೆ, ಇದನ್ನ ಇಲ್ಲಿ ಫಿಕ್ಸ್ ಮಾಡಬೇಕು. ಸೇಮ್ ಸರ್, ಇದು 1/4 ಭಾಗ ನೀರ್ ಹಾಕಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿ ಈ ತರ ಕ್ಲೋಸ್ ಮಾಡ್ಬಿಟ್ಟು ಎಕರೆಗೆ ಒಂದು 6 ಯೂಸ್ ಮಾಡ್ಬೇಕಾಗುತ್ತೆ ಸರ್. ಇದನ್ನ ಎಕರೆಗೆ 6 ಹಾಕೋದ್ರಿಂದ ಕಾಯಿ ಡ್ಯಾಮೇಜ್ ಆಗುವಂಥದ್ದು ಹಣ್ಣಿನ ಗಿಡಗಳಲ್ಲಿ, ತರಕಾರಿ ಬೆಳೆನಲ್ಲಿ ನೀವು ಯೂಸ್ ಮಾಡ್ಬೋದು ಇದನ್ನ. ಆನಂತರ ಇದು ಟೊಮೆಟೊ ಮತ್ತೆ ಬದನೆಕಾಯಲ್ಲಿ ಬ್ರಿಂಜಾಲ್ ಶೂಟ್ ಬೋರರ್ ಅಂತ ಬರುತ್ತೆ, ಕಾಯಿ ಕೊರಕ. ಅದಕ್ಕೆ ಈ ತರ ಫೆರೋಮನ್ಸ್ ಬರುತ್ತೆ ಸರ್. ಎಲ್ಲ ಫೆರೋಮನ್ಸ್ ಇವು. ಇಲ್ಲಿ ಫಿಕ್ಸ್ ಮಾಡ್ಬೇಕು ಸರ್. ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಬಿಟ್ಟು ಈ ತರ ಹಾಕಿ ಸೇಮ್ ಸರ್ 1/4 ಭಾಗ ನೀರ್ ಹಾಕಿ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿ ಎಕರೆಗೆ ಒಂದು 10 ರಿಂದ 12 ಈ ತರ ಹಾಕ್ಬೇಕು ಸರ್. ನಿಮ್ಗೆ ಕಾಯಿ ಡ್ಯಾಮೇಜ್ ಆಗೋದಿಲ್ಲ, ಇಳುವರಿನೂ ಜಾಸ್ತಿ ಆಗುತ್ತೆ. ಈ ತರ ನಾವು ಕೆಮಿಕಲ್ ಹೊಡಿದೇನೆ ನಮ್ಮ ಬೆಳೆಗಳನ್ನ ಹೇಗೆ ಕಾಪಾಡ್ಕೋಬಹುದು ಅಂತ ಈ ತರ ಕಾನ್ಸೆಪ್ಟ್ ಇದೆ ಸರ್. ಫೆರಮೋನ್ ಟ್ರಾಪ್ಸ್ ಅಂಡ್ ಲೂರ್ಸ್. ಇದೇನ್ ಬೆಲೆ ಆಗುತ್ತೆ ಅಂದ್ರೆ ಸರ್? ಇದು ಎಕರೆಗೆ 6 ಹಾಕೋಬೇಕಾಗುತ್ತೆ. ಒಂದು ಸೆಟ್ ಬಂದು ನಿಮ್ಗೆ 150 ರೂಪಾಯಿ ಆಗುತ್ತೆ ಬಿಸ್ಕೆಟ್ ಸೇರಿ. ಎಕರೆಗೆ 6 ಹಾಕೋಬೇಕಾಗುತ್ತೆ. ಇದಕ್ಕೆ ಇದು 10 ರಿಂದ 12 ಹಾಕೋಬೇಕು ಸರ್. ಇದು 130 ರೂಪೀಸ್ ಆಗುತ್ತೆ ಸರ್ ಒಂದ್ ಸೆಟ್. ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ ಸರ್ ಕಂಪನಿ. ನಮ್ಮ ಹೆಸರು ಬಸವರಾಜ್ ಅಂತ. ನಿಮ್ಗೆ ಎಲ್ಲೇ ಅವಶ್ಯಕತೆ ಬಿದ್ರೆ ನಮಗೆ ಕಾಲ್ ಮಾಡಿ, ನಾವು ಕೊರಿಯರ್ ಅಥವಾ ಪಾರ್ಸಲ್ ಮಾಡ್ಕೊಡ್ತೀವಿ. ನಮ್ಮ ನಂಬರ್ ಬಂದ್ಬಿಟ್ಟು 9686629056. ಥ್ಯಾಂಕ್ ಯು. ಸರ್ ತುರುವೇಕೆರೆ ತಾಲೂಕು ಸರ್, ತುಮಕೂರು ಜಿಲ್ಲೆ. ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಸಿರಿಧಾನ್ಯದ? ಹೌದು ಸರ್. ಇದು ಸರ್ ತರಕಾರಿ ಹಪ್ಪಳ ಸರ್. ಏನಾಗುತ್ತೆ ಸರ್ ಇದಕ್ಕೆ ಪ್ರೈಸ್? ಸರ್ ಇದರಲ್ಲಿ ಸರ್ 100 ರೂಪಾಯಿ 3 ಪ್ಯಾಕೆಟ್ ಇರುತ್ತೆ ಸರ್. ರಾಗಿ ಪಟ್ಟಿ 100 ರೂಪಾಯಿ 3 ಪ್ಯಾಕೆಟ್ ಇರುತ್ತೆ. ಮತ್ತೆ ಇದು ಮೆಕ್ಕೆಜೋಳ ಸರ್, ಮಿಸಿನ್ ಜೋಳ ಅಂತಾರಲ್ಲ ಅದ್ರದ್ದು. ತುಂಬಾ ಟೇಸ್ಟ್ ಸರ್, ಭಾರಿ ಟೇಸ್ಟ್ ಇರ್ತದೆ. ಇದು 100 ರೂಪಾಯಿ 3 ಪ್ಯಾಕೆಟ್. ಇದು 100 ರೂಪಾಯಿ 3 ಪ್ಯಾಕೆಟ್ ಸರ್. ಇದು ರಾಗಿ ಬಟ್ಟಿ
ಇದು ಭಾರಿ ಆರೋಗ್ಯಕ್ಕೆ ಭಾರಿ ಹೆಲ್ಪ್ ಒಳ್ಳೆ ಚೆನ್ನಾಗಿರ್ತದೆ. ಸಿರಿಧಾನ್ಯದಿಂದ ಮಾಡಿರೋದು. ರಾಗಿ ತಿಂದವನೇ ಗಟ್ಟಿವಂತ ಅನ್ನಂಗೆ ರಾಗಿ ತಿಂದವನೇ ನಿರೋಗಿ. ತುಂಬಾ ಟೇಸ್ಟ್ ಇದೆ ಸರ್. ಆಲ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಎಲ್ಲ ತಾಲೂಕುಗಳಿಗೂ ಮಾರ್ತಾ ಇರ್ತೀವಿ ಸರ್. ಪ್ರತಿಯೊಂದು ಕೃಷಿ ಮೇಳಕ್ಕೂ ಕೂಡ ನಾವು ಹೋಗ್ತಾ ಇರ್ತೀವಿ ಸರ್. ಧಾರವಾಡ ಫಸ್ಟ್ಗೆ ಹೋಗ್ತೀವಿ, ಸೆಕೆಂಡು GKVK ಹೋಗ್ತೀವಿ, ಚಿತ್ರದುರ್ಗ, ಶಿವಮೊಗ್ಗ, ಆಲ್ ಕರ್ನಾಟಕ ಎಲ್ಲ ಡಿಸ್ಟಿಕ್ ಹೋಗಿ ಸೇಲ್ ಮಾಡ್ತೀವಿ ಸರ್. ಭಾರಿ ಚೆನ್ನಾಗಿ ಇದು ಇದರಲ್ಲಿದೆ ಸರ್, ಚೆನ್ನಾಗಿ ತಗೊಂತಾರೆ ಜನಗಳು. ಅದು ಆರೋಗ್ಯಕರವಾದಂತಹ ಈ ಫುಡ್ ಸರ್ ಇದು. ಓಕೆ, ತಮ್ಮ ಫೋನ್ ನಂಬರ್ ಅಲ್ಲಿ ಇದೆಯಾ? ಹೌದು ಸರ್. ಓಕೆ, ಸೊ ಈ ನಂಬರ್ ಕರೆ ಮಾಡಿದ್ರೆ ನೀವು ಕೊರಿಯರ್ ಕೂಡ ಮಾಡ್ತೀರಾ? ಖಂಡಿತ ಸರ್. ಆಯ್ತು ಸರ್, ಥ್ಯಾಂಕ್ ಯು ಸರ್. ಕೈ ಮಗ್ಗದ ಬಟ್ಟೆಗಳಿದು ನಾವು ಮಗ್ಗದಿಂದ ತರಿಸಿ ನಾವೇ ಸ್ಟಿಚ್ ಮಾಡೋಂಥದ್ದು. ನೀವು ಅಕಸ್ಮಾತ್ ನಿಮಗೆ ಬೇರೆ ಕಡೆ ಸರ್ ಟ್ರಿಪಲ್ ಸ್ಟಿಚ್ ಇದೆ, ಸ್ಟಿಚಿಂಗ್ ಎಲ್ಲ ಟ್ರಿಪಲ್ ಇದೆ ಸರ್. ಇದೆಲ್ಲ ಸ್ಟಿಚಿಂಗ್ ಎಲ್ಲ ಟ್ರಿಪಲ್ ಇದೆ. ತೋರಿಸ್ತೀನಿ, ಒಂದು ಓಪನ್ ಮಾಡಿ ತೋರಿಸ್ತೀನಿ. ಮತ್ತೆ ವಾಶ್ ಮಾಡ್ತಾ ಸಾಫ್ಟ್ ಬರ್ತದೆ ಸರ್. ಒಂದು ಕ್ಲೀನಿಂಗ್ ವಾಶ್ ಮಾಡಿರೋ ಒಂದು ಬಟ್ಟೆ ಇಟ್ಟಿದ್ವಿ, ಜನಗಳಿಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನಾವು ಆಗಿದ್ದೀವಿ ನೋಡಿ. ಈಗೆಲ್ಲ ಟ್ರಿಪಲ್ ಸ್ಟಿಚ್ ಬರ್ತದೆ ಸರ್ ಇದು. ಅಕಸ್ಮಾತ್ ಜನಗಳೆಲ್ಲ ಬೇಕು ಅಂದ್ರೆ ಸರ್ ಬೇಕಾದ್ರೆ ಕೊರಿಯರ್ ಸರ್ವಿಸ್ ಮಾಡಿಸ್ತೀವಿ ಸರ್. ಏನು ದುಡ್ಡು ಅಮೌಂಟ್ ಎಷ್ಟಾಗುತ್ತೆ ಸರ್? ಇದಕ್ಕೆ 250 ಸರ್. 300 ಇದೆ. ನಾವು ರೀಸನಬಲ್ ಆಗಿ ನಿಮಗೆ 250 ಕೊಡ್ತಾ ಇದೀವಿ ಸರ್. ಕೈ ಮಗ್ಗದು ಸರ್. ಓಕೆ, 250 ಸರ್. 300 ಅದು ರಿಡಕ್ಷನ್ ಸರ್. 50% ರಿಡಕ್ಷನ್ ಮಾಡ್ತೇವೆ ಸರ್ ಜಾತ್ರೆ ಪ್ರೈಸ್. ಎಲ್ಲಿ ಸರ್ ಇಲ್ಲಿ ಕೈ ಮಗ್ಗ ಎಲ್ಲಿ ತಯಾರಾಗುತ್ತೆ? ಯಾವ ಊರಲ್ಲಿ ಸರ್? ಮಗ್ಗದಿಂದ ತರಿಸಿ ನಾವು ಸ್ಟಿಚ್ ಮಾಡೋದು ಸರ್. ಮಗ್ಗದಿಂದ ಬಟ್ಟೆ ತರಿಸಿ ಸ್ಟಿಚ್ ಮಾಡ್ತೀವಿ ಸರ್. ಫೋನ್ ನಂಬರ್ ಹೇಳ್ಬಿಡಿ, ಅಲ್ಲಿ ಇದೆಯಲ್ಲ ಅದೇನಾ? ಹೌದು ಸರ್. 9880319021 ಸರ್. ನಾವು ಶ್ರೀರಂಗಪಟ್ಟಣದಿಂದ ಅದ್ರ ಪಕ್ಕ ಕೂಡ್ಲುಕುಪ್ಪೆ ಅಂತ ಐತೆ, ಅಲ್ಲಿಂದ ಬರ್ತಾ ಇದೀವಿ. ನಮ್ದು ಗೋಶಾಲೆ ಐತೆ. ಅದು ನಾಟಿ ಹಸು ತೊಪ್ಪೆಯಲ್ಲಿ ನಾವು ಧೂಪ, ಸ್ಟಿಚ್ಚು, ಮತ್ತೆ ಸೊಳ್ಳೆ ಬತ್ತಿ, ಮತ್ತೆ ಆರ್ಗಾನಿಕ್ ರೈಸು, ಏರ್ ಆಯಿಲ್, ಮಂಡಿನ ಒಂದು ಆಯಿಲ್, ಸಾವಯವ ಮತ್ತೆ ರೈಸ್ ಎಲ್ಲಾನು ಮಾಡ್ತಾ ಇದೀವಿ ಸರ್ ನಾವು. ಇದಕ್ಕೆ ಎಷ್ಟಾಗ್ಬೋದು ಮೇಡಮ್? ಸರ್ ಅದು ಒಂದು ಇರೋದು 140, ನಾವು ಕೊಡ್ತಾ ಇರೋದು 80 ರೂಪಾಯಿನ ಕೊಡ್ತಾ ಇದೀವಿ ಸರ್ ನಾವು. ನಮ್ದು ಆನ್ಲೈನ್ ವೆಬ್ಸೈಟ್ ಎಲ್ಲ ಒಂದೇ ಐತೆ ಸರ್ ನಮ್ದು. ಒಂದು ಫೋನ್ ನಂಬರ್ ಹೇಳ್ಬಿಡಿ ಕಂಪ್ನಿದು, ಅಲ್ಲಿ ಇದೆಯಲ್ಲ ಅದೇನಾ? ಇದೇ ನಂಬರಾ? ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತಾ ಇರ್ತೀನಿ ಹೊಸದಾಗತ್ತೆ ಹೊಸ ಕಥೆಯೊಂದಿಗೆ. ವರ್ಲ್ಡ್ ಆಫ್ ಆಶಿಗೌಡ ಸೈನಿಂಗ್ ಆಫ್. ಥ್ಯಾಂಕ್ ಯು. ಹೇಳ್ತಾರ ನಮ್ಮ ಒಂದು ವಚನಗಳಲ್ಲೆಲ್ಲ ಹೇಳ್ತಾರೆ ಅದನ್ನ. ನಮ್ಮ ಸುತ್ತೂರು ಕ್ಷೇತ್ರದ ಬಗ್ಗೆ ಹಲವು ಮಾತೇನು ನೀನು ಒಲಿದು ಪಾದವನಿತ್ತ, ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆ ಆಗುವಂತ ಈ ಒಂದು ವಚನದ ಮೂಲಕ ಈ ಒಂದು ಸುತ್ತೂರು ಜಾತ್ರೆನ ನಾವೆಲ್ಲ ಕಣ್ತುಂಬ ನೋಡಿ ಖುಷಿಪಟ್ಟು ನಾವು ಆಸ್ವಾದಿಸಿ ಆರಾಧಿಸಿ ಹೋಗೋಂತ ಒಂದು ಜಾತ್ರೆ ಅಂದ್ರೆ ಸುತ್ತೂರು ಜಾತ್ರೆ ಸರ್. ಅದಕ್ಕೆ ನಾವು ಪ್ರತಿ ವರ್ಷ ಮಿಸ್ ಮಾಡ್ದಂಗೆನೆ ಪ್ರತಿ ವರ್ಷನೂ ಕೂಡ ನಾವು ಸುತ್ತೂರು ಜಾತ್ರೆನ ಬಂದು ಭಾಗವಹಿಸಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಬಂದು ನಾವು ತುಂಬಾನೇ ಭಕ್ತಿಪೂರ್ವಕವಾಗಿ ನಾವು ಸುತ್ತೂರು ಜಾತ್ರೆನ ಅನುಭವಿಸ್ಕೊಂಡು ಹೋಗ್ತಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಗುರುಸ್ವಾಮಿ ಅಂತ, ನಂಜನಗೂಡು ತಾಲೂಕು, ಮುದ್ದಳ್ಳಿ.